ಕಥಾಸಂಕಲನ ಅಮ್ಮಚ್ಚಿ ಎಂಬ ನೆನಪು. ಲೇಖಕರು ವೈದೇಹಿ. ಶೀರ್ಷಿಕೆ ಅಂತರಾಳದ ಬದುಕು. ಆಗ ಹೋಗದ್ದೆಲ್ಲ ವರದಿ ಮಾಡುತ್ತಿ, ನನ್ನದೊಂದು ಸುದ್ದಿ ವರದಿ ಮಾಡು ನೋಡುವ ಎಂಬುದು ಚಿಕ್ಕಮ್ಮ ಯಾವತ್ತೂ ಮಾಡುವ ಒಂದು ಕುಶಾಲು. ನೀನು ಮಾಡುವ ವರದಿಯೇ ಅಲ್ಲ, ದಂಡ ಎನ್ನುವಳು. ಸುದ್ದಿ ಮಾಡು, ವರದಿ ಮಾಡಲಿಕ್ಕೇನಂತೆ, ನನಗದೇ ಕೆಲಸ ಎಂದ ಮೇಲೆ ಎನ್ನುತ್ತಿದ್ದೆ. ಅದೊಂದು ಲಘು ನಗೆಯಲ್ಲಿ ಮುಕ್ತಾಯವಾಗುವ ಸಂಭಾಷಣೆ ಮಾತ್ರವಾಗಿತ್ತು. 1 ತಿಂಗಳಿಂದ ಅವಳ ಜೊತೆಗಿದ್ದೇನೆ. ನನಗಿಂತ ಮುಂಚೆ ವೃಂದಾ ಇದ್ದಳು, ಅವಳಿಗಿಂತ ಮುಂಚೆ ಚಂಪಾ. ಹೀಗೆ ಒಬ್ಬರಲ್ಲ ಒಬ್ಬ ಸಂಬಂಧದ ಮನೆ ಹುಡುಗಿಯರನ್ನು ಒತ್ತಾಯದಿಂದ ತನ್ನ ಜೊತೆಗಿರಿಸಿಕೊಂಡು ಓದಿಸಿ ಕಳಿಸಿದವಳು ಚಿಕ್ಕಮ್ಮ. ವೃಂದಾ ನನ್ನ ತಂಗಿ ಓದಿ ಮುಗಿಯುತ್ತದೆ ಎನ್ನುವಾಗ ನನಗೆ ವರ್ಗವಾಗಿ ಬಂದಿದ್ದೆ. ಚಿಕ್ಕಪ್ಪನ ಮನೆಯಿದೆ ಎಂದ ಮೇಲೆ ಅಪ್ಪ ಬೇರೆ ಕಡೆ ಇರಲು ಒಪ್ಪುವವರೂ ಅಲ್ಲ, ಈ ಚಿಕ್ಕಮ್ಮ ಬಿಡುವವಳೂ ಅಲ್ಲ. ಅಂತೂ ಈ ಸಲ ಓದುವ ಮಕ್ಕಳ ಬದಲಿಗೆ ನಾ ಬಂದಾಗ ವೃಂದಾನ ಓದು ಮುಗಿಯಲು ಇನ್ನೂ ವಾರವಿತ್ತು. ನನ್ನನ್ನು ಕಂಡದ್ದೇ ಇನ್ನು ವರ್ಗವಾಗುವವರೆಗೂ ನೀನು ಇಲ್ಲಿಯೇ ಕೇಳಿದಳು ಬೆಚ್ಚಿದಂತೆ. ವೃಂದಾಗೆ ಚಿಕ್ಕಮ್ಮನನ್ನು ಕಂಡರೇ ಆಗುತ್ತಿರಲಿಲ್ಲ. ಅದಕ್ಕೆ ಸ್ಪಷ್ಟ ಎದ್ದು ಕಾಣುವ ಕಾರಣವೂ ಇಲ್ಲ. ಸಹಿಸಲಿಕ್ಕೇ ಆಗದ ಕಿರಿಕಿರಿ ಕೊಡುತ್ತಾಳೆ ಅಂತ. ಕಿರಿಕಿರಿ ಎಂದರೆ ಊಟ ತಿಂಡಿ ಪ್ರೀತಿ ಕೊರತೆಯ ಕಿರಿಕಿರಿಯಲ್ಲ, ಒಂದು ಬಗೆಯಲ್ಲಿ ಪ್ರೀತಿ ಹೆಚ್ಚಳದ ಕಿರಿಕಿರಿ. ಕತ್ತಲೆಯಾಗುವುದರೊಳಗೆ ಮನೆಯಲ್ಲಿರಬೇಕು ಎಂಬುದೇ ವೃಂದಾಗೆ ಅತ್ಯಂತ ದೊಡ್ಡ ಕಿರಿಕಿರಿಯಾದದ್ದು. ಕತ್ತಲು ಮಾಡಿಕೊಂಡು ಬರಲೇಬೇಕಾದ ಪ್ರಸಂಗಗಳಲ್ಲೆಲ್ಲ ಚಿಕ್ಕಮ್ಮ ಸಿಟ್ಟುಗೊಳ್ಳದಿದ್ದರೂ ವಿಹ್ವಲಳಾಗುತ್ತಿದ್ದದ್ದು ನನಗೇನೂ ಆಗುವುದಿಲ್ಲ ಚಿಕ್ಕಮ್ಮ ಎಂದರೂ ಆಗುವುದು ನಿನಗಲ್ಲ ನನಗೆ ಎನ್ನುತ್ತಿದ್ದುದು. ಮನೆಯಲ್ಲಿ ಚಿಕ್ಕಪ್ಪ ಇದ್ದರೂ ಕೆಲಸದ ಕಲ್ಯಾಣಿಯನ್ನು ತಾನು ಬರುವವರೆಗೂ ನಿಲ್ಲಿಸಿಕೊಳ್ಳುತ್ತಿದ್ದುದು ಎಲ್ಲ ವಿವರಿಸುತ್ತಾ ವೃಂದಾ, ಆಕೆ ಹೀಗೆ ಅಂತೆ, ಇಲ್ಲಿದ್ದು ಓದಿ ಹೋದವರೆಲ್ಲ ನಿಧಾನ ಬಾಯಿ ಬಿಡುತ್ತಾರೆ, ವಿಚಿತ್ರ ಚಿಕ್ಕಮ್ಮ ಅಂತ ಹೇಳಲು ಶುರುಮಾಡಿದರೆ ಹೇಳುತ್ತಾ ಹೋಗುವವಳು ವೃಂದಾ. ಕಾಲೇಜಿನ ಯೂನಿಯನ್ ಡೇ ದಿನವಂತೂ ರಾತ್ರಿ ವಿಪರೀತ ತಡವಾಗಿ ಬಿಟ್ಟಿತು. ಗೊತ್ತಲ್ಲ ನಿನಗೆ, ಬೇಗ ಬಾ ಅಂದ್ರೆ ಹೇಗೆ ಬರುವುದು? ಹೆದರಿ ಮನೆಗೆ ಬಂದೆ. ಚಿಕ್ಕಮ್ಮ ಮಲಗಿರಬಹುದು ಅಂತ ಅಂದುಕೊಂಡಿದ್ದರೆ ಕೇಳು, ಕಲ್ಯಾಣಿಯೂ ಹೊರಟು ಹೋಗಿ ಗೇಟಿನಲ್ಲೇ ನಿಂತಿದ್ದಳು ಇವಳು ಒಬ್ಬಳೇ, ಭೂತದಂತೆ. ಸುಮ್ಮನೆ ಹೇಳುತ್ತಿಲ್ಲವೇ? ಆಕೆ ಒಂದು ಕ್ಷಣ ಆ ನಿನ್ನ ನೆಗೆಟಿವ್ನಲ್ಲಿ ಕಾಣುತ್ತಾರಲ್ಲ ಮನುಷ್ಯರು, ಹಾಗೇ ಕಂಡಳು. ಕಣ್ಣಲ್ಲಿ ಬೆಳಕೇ ಇಲ್ಲದ ಭೂತ. ನನ್ನನ್ನು ನೋಡಿದ್ದೇ ಆ ಚರ್ಯೆ ಎಲ್ಲಿ ಮಾಯವಾಯಿತೋ, ತಕ್ಷಣ ಪಾಸಿಟಿವ್. ಅಯ್ಯಬ್ಬಾ, ಅಂತೂ ಬಂದೆ ಎಂದಳು. ಒಳಗೆ ಬರುತ್ತಾ ಮತ್ತೆ ಬಂದೆಯಲ್ಲ ಅಂತೂ. ನನಗೂ ರೇಗಿ, ಏನು ಚಿಕ್ಕಮ್ಮ, ಯಾರನ್ನಾದರೂ ಕಟ್ಟಿಕೊಂಡು ಹಾರುತ್ತೇನೆ ಅಂತ ಮಾಡಿದಿರಾ ಹೇಗೆ? ಅದು ಅಷ್ಟು ಸುಲಭ ಅಲ್ಲ ಬಿಡು ಎಂದಳು. ಅದಕ್ಕೆ ನಾನು ಹೇಳಿದ್ದು, ಇದು ವಿಚಿತ್ರದ ಚಿಕ್ಕಮ್ಮ ಅಂತ. ಈ ಚಿಕ್ಕಪ್ಪ ಬರೀ ಬೂಸು, ಪಾಪ ಜಾಸ್ತಿಯಾಯಿತು ಅವರು. ನಾನು ಅವಳ ಗಂಡ ಆಗಬೇಕಿತ್ತು, ಕುಣಿಸಿಕೊಡುತ್ತಿದ್ದೆ ಎಂದಳು. ಸದ್ಯ ಅಲ್ಲವಲ್ಲ, ದೇವರು ದೊಡ್ಡವ. ಹಾಗೆಲ್ಲ ಹೇಳಬೇಡವೇ, ಅಷ್ಟು ಜೋಪಾನ ಮಾಡುವವರು ಯಾರಿರುತ್ತಾರೆ ಇವತ್ತು ಹೇಳು? ಯಾಕೆ ಇರಬೇಕು ಅಂತ ಜೋಪಾನ ಅಂತೆ, ತನ್ನನ್ನು ಮಾಡಿಕೊಳ್ಳಲಿ, ನನ್ನನ್ನೇಕೆ? ಅದೇನು ಸಾಧಾರಣ ಜೋಪಾನವಲ್ಲವೇ ಕೇಳು, ಬೇಕಾದರೆ ಇನ್ನಷ್ಟು ಖುಷಿಪಟ್ಟುಕೋ. ನಾನು ಬಂದ ದಿನದಿಂದ ನನ್ನ ಕೋಣೆಯಲ್ಲಿಯೇ ಆಕೆ ಮಲಗುವುದು, ಆ ತುದಿ ಮಂಚದಲ್ಲಿ. 1 ದಿನವಾದರೂ ಅವಳ ಕೋಣೆಗೆ ಹೋಗಿದ್ದರೆ ಹೇಳು, ನಾನೊಂದಷ್ಟು ಬೇಕಾದ ಹಾಗೆ ಮೈಮರೆತು ಬಿದ್ದುಕೊಳ್ಳಲೂ ಆಗದಂತೆ. ಶೇ, ಒಳ್ಳೆ ಇನ್ಸ್ಪೆಕ್ಟರ್ ಆದಳಲ್ಲ. ಹಾಗೇ ಆಗಬೇಕು ನಿಂಗೆ. ಅಮ್ಮ ಅಷ್ಟು ಹೇಳಿದರೂ ನೀಟಾಗಿ ಮಲಗುವುದನ್ನು ಕಲಿಯಲಿಲ್ಲ ನೋಡು. ತಡೆ, ಇನ್ನೂ ಇದೆ. ನಾನೇನು ಸಣ್ಣವಳು ಅಂತ ಅವಳ ಮನಸ್ಸಿನಲ್ಲಿ ಬಹುಶಃ ಅಷ್ಟು ಅರ್ಥವಾಗುವುದಿಲ್ಲವೇ ನನಗೆ? ಹಾಗಾದರೆ ಚಿಕ್ಕಪ್ಪನಾದರೂ ಏನು ತಿಳಿದುಕೊಳ್ಳಬೇಕು? ಇದೊಂದು ಪೀಡೆ ಯಾಕೆ ಬಂತಪ್ಪ ನಮ್ಮ ಮಧ್ಯೆ ಅಂತ ಅಂದುಕೊಳ್ಳುವುದಿಲ್ಲವೇ? ಹೋಗಿ ಚಿಕ್ಕಮ್ಮ, ನನಗೆ ಹೆದರಿಕೆ ಇಲ್ಲ. ಒಬ್ಬಳೇ ಮಲಗಿ ಅಭ್ಯಾಸ ಇದೆ ಅಂದರೂ ಹೋಗುವುದಾ? ಎಲ್ಲಿಗೆ? ನಾನೇನು ಈಗ ಮದುವೆಯಾದ ಮದುಮಗಳು ನೋಡು, ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಳ್ಳುವುದಕ್ಕೆ ಎನ್ನುವಳು. ಒಮ್ಮೆಯಂತೂ ಅಯ್ಯಬ್ಬಾ, ಈಗ ಎಣಿಸಿದರೂ ಮೈ ನಡುಗುತ್ತದೆ, ಗಂಟಲು ಪಸೆ ಆರುತ್ತದೆ. ನಿಜಕ್ಕೂ ನಾನಾಗಿದ್ದಕ್ಕೆ ಇಷ್ಟು ದಿನ ಕಳೆದೆ. ಹೇಗೋ ಏನೋ, ನೀನಾಗಿದ್ದರೆ. ಹರಿಕತೆ ಸಾಕು, ಏನಾಯಿತು ಹೇಳು? ಏನು ಗೊತ್ತಾ, ಅಪರಾತ್ರಿ ಚಿಕ್ಕಮ್ಮನನ್ನು ಮೆಲ್ಲ ಕರೆದದ್ದು ಕೇಳಿಸಿತು. ಆ ಸ್ವರ ಹೇಗಿತ್ತು ಅಂತಿ? ನನಗೆ ಯಾಕಾದರೂ ನಿದ್ದೆ ಬಂದಿರಲಿಲ್ಲವೋ ದೇವರೇ? ಅವರು ಕರೆದ ರೀತಿ ಕೇಳಿ ಮೈಯಲ್ಲಿ. Sample complete. Ready to continue?